ಹಿಜಾಬ್ ಬೇಕೋ ಬೇಡವೋ ನಿರ್ಧಾರ ಮಹಿಳೆಯದ್ದೇ ಆಗಿರ್ಲಿ. ಮಹಿಳೆಗೆ ಉಡುಗೆಯ ಹಕ್ಕು ಇಲ್ವಾ? ಹಿಜಾಬ್ ಧರಿಸಬೇಡ ಅಂತ ನಿಷೇಧಿಸ್ತಾರೆ, ಮತ್ತೊಂದ್ ಕಡೆ ಬುರ್ಕಾ ಹಾಕ್ಲೇಬೇಕು ಅಂತ ಒತ್ತಾಯಿಸ್ತಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಉತ್ತರ ಪ್ರದೇಶದ ಶಾಮ್ಲಿ ಜಿಲ್ಲೆಯಲ್ಲಿ ನಡೆದಂತ ಒಂದು ಪೈಶಾಚಿಕ ಕೃತ್ಯ ಸಮಾಜವನ್ನ ನಡುಗಿಸಿದೆ. ಫಾರೂಕ್ ಅನ್ನೋ ವ್ಯಕ್ತಿ ತನ್ನ ಪತ್ನಿ ತಾಹಿರಾ ಹಾಗೂ ಇಬ್ಬರು ಹೆಣ್ಣು ಮಕ್ಕಳಾದ 14 ವರ್ಷದ ಶರೀನ್ ಹಾಗೂ 6 ವರ್ಷದ ಅಫ್ರೀನ್ ಅವರನ್ನ ಕೊಂದು ಹಾಕಿದ್ದಾನೆ. ಕಾರಣ ಏನ್ ಗೊತ್ತಾ? ಅವರು ಬುರ್ಖಾ ಧರಿಸಿಲ್ಲ ಅನ್ನೋದು. ಇದು ಮಹಿಳೆಯ ಉಡುಪಿನ ಆಯ್ಕೆಯನ್ನ ನಿಯಂತ್ರಿಸುವ ಪೈಶಾಚಿಕ ಮನಸ್ಸಿನ ಫಲಿತಾಂಶವೇ ಸರಿ. ಕೊಲೆ ಮಾಡಿ 3 ಮೃತದೇಹಗಳನ್ನ ಮನೆಯೊಳಗೆ ಗುಂಡಿ ಅಗೆದು ಕೆಲವು ವರದಿಗಳ ಪ್ರಕಾರ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಹೂತ್ ಹಾಕಿದ್ದಾರೆ. ಮಂಗಳವಾರ ಗ್ರಾಮದ ಮುಖ್ಯಸ್ಥರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ ನಂತರ ತನಿಖೆಯಲ್ಲಿ ಈ ನಿರ್ದಯ ಕೃತ್ಯ ಬೆಳಕಿಗೆ ಬಂದಿದೆ. ಫಾರೂಕ್ನನ್ನ ಬಂಧಿಸಲಾಗಿದ್ದು ತನಿಖೆಯಲ್ಲಿ ಅವನು ತನ್ನ ಕೃತ್ಯವನ್ನ ಒಪ್ಕೊಂಡಿದ್ದಾನೆ. ಆದರೆ ಈ ಘಟನೆಯ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಎದ್ದು ನಿಂತಿದೆ. ಮಹಿಳೆಯರಿಗೆ ತಮ್ಮ ಉಡುಪಿನ ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯನೂ ಇಲ್ವಾ ಅನ್ನೋದು. ಈ ಘಟನೆ 3 ವರ್ಷಗಳ ಹಿಂದಿನ ಕರ್ನಾಟಕದ ಉಡುಪಿ ಹಿಜಾಬ್ ವಿವಾದವನ್ನ ನೆನಪು ಮಾಡುತ್ತೆ. 2022ರಲ್ಲಿ ಉಡುಪಿಯ ಕಾಪು ತಾಲೂಕಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಧರಿಸಿ ತರಗತಿಗೆ ಬಂದಾಗ ದೊಡ್ಡ ವಿವಾದ ಆಯಿತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದು ರಾಜಕೀಯವಾಗಿ ಬೆಳೀತು. ಕಾಲೇಜು ಆಡಳಿತ ಹಿಜಾಬ್ ಅನ್ನ ಯೂನಿಫಾರ್ಮ್ ವಿರುದ್ಧ ಅಂತ ನಿಷೇಧಿಸಿತು. ಇದರಿಂದ ಉಂಟಾದಂಥ ಪ್ರತಿಭಟನೆಗಳು ಉಡುಪಿಯಿಂದ ಶುರುವಾಗಿ ಜಿಲ್ಲೆಯ ಇತರ ಭಾಗಗಳಿಗೂ ನಂತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಹರಡಿತು. ಇದು ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ದೊಡ್ಡ ಚಳುವಳಿಯಾಗಿ ಬದಲಾಯಿತು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತು. ವಿವಾದ ದೇಶವ್ಯಾಪಿ ಸುದ್ದಿ ಆಯಿತು. ವಿದೇಶದ ಮಾಧ್ಯಮಗಳು ವರದಿ ಮಾಡಿದ್ವು. ಈ ವಿವಾದದಿಂದಾಗಿ ಅನೇಕ ಮುಸ್ಲಿಂ ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಅಂತ್ಯನೂ ಹಾಡ್ಬಿಟ್ರು. ಈ ವಿವಾದದ ಒಂದು ವರ್ಗ, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ನಾಯಕರು ಅಥವಾ ಬಹುಸಂಖ್ಯಾತರು ಅಂತ ಕರೆಸ್ಕೊಂಡವರು ಹಿಜಾಬ್ ಅನ್ನ ಧಾರ್ಮಿಕ ಸಂಕೇತ ಅಂತ ವಿರೋಧಿಸ್ಬಿಟ್ರು. ಅವರ ಪ್ರಕಾರ ಶಾಲಾ ಕಾಲೇಜುಗಳು ಧರ್ಮ ಮತ್ತು ರಾಜಕೀಯಕ್ಕೆ ಜಾಗ ನೀಡುವಂಥ ಸ್ಥಳಗಳಲ್ಲ, ಧಾರ್ಮಿಕ ಚಿಹ್ನೆಗಳನ್ನು ಪ್ರದರ್ಶಿಸೋದು ಸರಿಯಲ್ಲ ಅಂತ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ರು. ಕೆಲವು ನಾಯಕರ ಹೇಳಿಕೆಗಳು ಮುಸ್ಲಿಂ ದ್ವೇಷದ ಮನೋಭಾವವನ್ನು ತೋರಿಸಿದ್ವು. ಇದರ ಪ್ರತಿಕ್ರಿಯೆಯಾಗಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲುಗಳನ್ನು ಧರಿಸಿ ತರಗತಿಗೆ ಬಂದು ಪ್ರತಿಭಟಿಸಿದ್ರು. ಇದು ಹಿಜಾಬ್ ವಿರುದ್ಧ ಕೇಸರಿ ಅನ್ನೋ ರಾಜಕೀಯ ಚಿಹ್ನೆಯ ಯುದ್ಧವಾಗಿ ಬದಲಾಯಿತು. ಶಿಕ್ಷಣದ ನಿಯಮಗಳನ್ನ ಮೀರಿ ಇದು ಧರ್ಮೀಯ ಘರ್ಷಣೆಯಾಗಿ ಬೆಳೀತು. ಇಂದು ಹಾಗೂ ಹಿಂದಿನಿಂದಾನು ನೋಡಿದ್ರೆ ಇಂಥ ವಿವಾದಗಳು ಮಹಿಳೆಯರ ಉಡುಪಿನ ಮೇಲೆ ಸಮಾಜದ ನಿಯಂತ್ರಣವನ್ನ ತೋರಿಸುತ್ತೆ. ಒಂದು ವರ್ಗ ಹೇಳತ್ತೆ ಹಿಜಾಬ್ ಧರಿಸಬೇಡ, ನಿಷೇಧ ಮಾಡ್ಬಿಡತ್ತೆ. ಮತ್ತೊಂದು ವರ್ಗ ಹೇಳತ್ತೆ ಬುರ್ಕಾ ಹಾಕ್ಲೇಬೇಕು ಅಂತ ಒತ್ತಾಯಿಸುತ್ತೆ. ಇದರಲ್ಲಿ ಮಹಿಳೆಯ ಆಯ್ಕೆಗೆ ಜಾಗ ಎಲ್ಲಿದೆ? ಶಾಮ್ಲಿಯಾ ಘಟನೆಯನ್ನ ನೋಡಿ. ಇದು ಹಿಜಾಬ್ ವಿವಾದದ ವಿರುದ್ಧ ಮುಖವಾಗಿ ನಿಂತಿದೆ. ಉಡುಪಿಯಲ್ಲಿ ಹಿಜಾಬ್ ಧರಿಸಬಾರದು ಅಂತ ಒತ್ತಡ ಬಂದ್ರೆ ಶಾಮ್ಲಿಯಲ್ಲಿ ಬುರ್ಕಾ ಧರಿಸದೇ ಇದ್ದಿದ್ರಿಂದ ಪ್ರಾಣಕ್ಕೆ ಕುತ್ತು ಬಂತು. ಫಾರೂಕ್ ತನ್ನ ಪತ್ನಿಯನ್ನ ಮತ್ತು ಮಕ್ಕಳನ್ನ ಕೊಂದ ಕಾರಣ ಕೇವಲ ಉಡುಪಲ್ಲ, ಅದು ಮಹಿಳೆ ಸ್ವಾತಂತ್ರ್ಯವನ್ನ ನಿರಾಕರಿಸುವಂತ ಒಂದು ಕೆಟ್ಟ ಮನೋಭಾವ. ಇನ್ನು ವರದಿಗಳ ಪ್ರಕಾರ ತಾಹಿರಾ ತನ್ನ ಸೊಸೆಯ ಮನೆಗೆ ಬುರ್ಕಾ ಧರಿಸದೆ ಹೋಗಿದ್ದಕ್ಕೆ ಆತ ಸಿಟ್ಟಾಗಿದ್ದಾನೆ. ಇದು ಒಂದು ಕ್ಷುಲ್ಲಕ ಕಾರಣಕ್ಕೆ ನಡೆದಂತ ಒಂದು ದೊಡ್ಡ ಅಪರಾಧ. ಇಂಥ ಕೃತ್ಯಗಳು ಸಮಾಜದಲ್ಲಿ ಮಹಿಳೆಯರ ಮೇಲಿನ ನಿಯಂತ್ರಣವನ್ನ ತೋರಿಸುತ್ತೆ. ಧರ್ಮದ ಹೆಸರಲ್ಲಿ ಅಥವಾ ಸಂಸ್ಕೃತಿಯ ಕಟ್ಟುಪಾಡುಗಳ ಹೆಸರಿನಲ್ಲಿ ಮಹಿಳೆಯ ದೇಹ ಮತ್ತು ಆಯ್ಕೆಯನ್ನ ನಿಯಂತ್ರಿಸೋದು ಯಾವಾಗ್ಲೂ ತಪ್ಪಲ್ವಾ? ಇದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲಾ ಧರ್ಮಗಳಲ್ಲೂ ಅಥವಾ ಎಲ್ಲಾ ಸಮಾಜಗಳಲ್ಲೂ ಸಹ ಇಂಥ ಉದಾಹರಣೆಗಳು ಸಿಗತ್ತೆ. ಹಿಂದಿನ ಕಾಲದಲ್ಲಿ ಮಹಿಳೆಯರು ಅಡುಗೆ ಮನೆಗೆ ಸೀಮಿತ ಆಗಿದ್ರು. ಅವರ ಜೀವನ ಕುಟುಂಬ, ಮಕ್ಕಳು ಮತ್ತು ಮನೆಗೆ ಸೀಮಿತ ಆಗಿತ್ತು. ಆದ್ರೂ ಅವರು ಸಮಾಜದ ಮೇಲೆ ದೊಡ್ಡ ಪ್ರಭಾವವನ್ನ ಬೀರಿದ್ರು. ಗಾಂಧೀಜಿಯವರ ಸತ್ಯಾಗ್ರಹದಲ್ಲಿ ಮಹಿಳೆಯರ ಪಾತ್ರವನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಆದ್ರೆ ಸ್ವಾತಂತ್ರ್ಯ ಚಳುವಳಿಯ ನಂತರ ಭಾರತದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಮುಂದಾಳತ್ವವನ್ನು ವಹಿಸಿದ್ದಾರೆ. ಜಲಾಂತರ್ಗಾಮಿ ಹಿಡಿದು ಅಂತರಿಕ್ಷದವರೆಗೆ ಮಹಿಳೆಯರು ತಮ್ಮ ಛಾಪನ ಮೂಡಿಸಿದ್ದಾರೆ. ಪ್ರತಿಭಾ ಪಾಟೀಲ್ ಅವರನ್ನ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಅಂತ ನೆನಪು ಮಾಡ್ಕೊಳ್ತೇವೆ. ಇಂದಿರಾ ಗಾಂಧಿ ಅವರಂತಹ ನಾಯಕಿಯರು ರಾಜಕೀಯದಲ್ಲೂ ಮುನ್ನುಗ್ತಿದ್ದಾರೆ. ಕ್ರೀಡೆಯಲ್ಲಿ PV ಸಿಂಧು, ಮೇರಿ ಕೋಮ್, ಹರ್ಮನ್ ಪ್ರೀತ್ ಕೌರ್ ಅವರಂತಹ ಆಟಗಾರ್ತಿಯರು ಒಲಿಂಪಿಕ್ಗಳಲ್ಲಿ ಭಾರತಕ್ಕೆ ಗೌರವ ತರುತ್ತಿದ್ದಾರೆ. ವಿಜ್ಞಾನದಲ್ಲಿ ಕಲ್ಪನಾ ಚಾವ್ಲಾ ಅವರಂತಹ ಮಹಿಳೆಯರು ಸ್ಪೇಸ್ಗೆ ಹಾರಿದ್ರು. ಸಾಹಿತ್ಯದಲ್ಲಿ ಅರುಂಧತಿ ರಾಯ್ ಅವರಂತಹ ಮಹಿಳೆಯರು ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ್ರು. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತೆ ಇಂದು ಮಹಿಳೆ ಕಾಲಿಡದ ಕ್ಷೇತ್ರಗಳಿಲ್ಲ ಅನ್ನೋ ಮಟ್ಟಿಗೆ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಅಸ್ತಿತ್ವವನ್ನು ಪ್ರದರ್ಶಿಸಿದ್ದಾರೆ. ಅಷ್ಟೇ ಯಾಕೆ, ಮುಸ್ಲಿಂ ಸಮುದಾಯದ ಕನ್ನಡ ನೆಲದ ಲೇಖಕಿ ಬಾನು ಮುಷ್ತಾಕ್ ಕನ್ನಡಕ್ಕೆ ಮೊದಲ ಬೂಕರ್ ಬಹುಮಾನವನ್ನು ತಂದುಕೊಟ್ಟಿದ್ದಾರೆ. ಅವರ ಎದೆಯ ಹಣತೆ ಕಥಾ ಸಂಕಲನದ ಆಯ್ದ ಕಥೆಗಳ ಅನುವಾದಿತ ಕೃತಿ ಹಾರ್ಟ್ ಲ್ಯಾಂಪ್ಗೆ ವಿಶ್ವ ಮನ್ನಣೆ ಲಭಿಸಿದೆ.
ಇವರ ಬಹುತೇಕ ಕಥೆಗಳ ವಸ್ತು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳಿಗೆ ಇರುವಂತಹ ಕಟ್ಟುಪಾಡುಗಳು, ಕಷ್ಟ ಸುಖಗಳ ಕುರಿತೇ ಆಗಿದೆ. ಇದೇ ಕಾರಣಕ್ಕೆ ಬಾನು ತಮ್ಮದೇ ಸಮುದಾಯದಿಂದ ಫತ್ವಾ ಕೂಡ ಎದುರಿಸಿದ್ರು. ಅಷ್ಟೇ ಯಾಕೆ 1988ರಿಂದ 96ರ ಮಧ್ಯೆ 2 ಬಾರಿ ಪಾಕಿಸ್ತಾನ ಎಂಬಂತ ಒಂದು ಮೂಲಭೂತವಾದಿ ದೇಶವನ್ನ ಬೆನ್ಜೀರ್ ಭುಟ್ಟೋ ಎಂಬ ಗಟ್ಟಿಗಿತ್ತಿ ಆಳಿದ್ರು. ಅವರ ತಂದೆ ಮಾಜಿ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಸ್ಥಾಪಿಸಿದ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯನ್ನ ವರ್ಷಗಳ ಕಾಲ ಮುನ್ನಡೆಸಿದ್ರು. ಬೆನ್ಜೀರ್ ಭುಟ್ಟೋ ಪಾಕಿಸ್ತಾನದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಮಹಿಳೆ ಮಾತ್ರ ಅಲ್ಲ, ಆಧುನಿಕ ಇತಿಹಾಸದಲ್ಲಿ ಮುಸ್ಲಿಂ ಬಹುಸಂಖ್ಯಾತ ದೇಶದ ಮೊದಲ ನಾಯಕಿ ಅಂತ ಪರಿಗಣಿಸಲಾಗುತ್ತೆ. ಆದ್ರೂ ಇಂಥ ಪ್ರಗತಿಯ ನಡುವೆಯೂ ಕ್ಷುಲ್ಲಕ ವಿಷಯದಲ್ಲಿ ಮಹಿಳೆಯರು ಇನ್ನೂ ಬಂಧನದಲ್ಲೇ ಇದ್ದಾರೆ. ಇದು ಖೇದಕರ. ಒಂದು ವರ್ಗ ಹಿಜಾಬ್ ಅಥವಾ ಬುರ್ಕಾ ಧರಿಸೋದನ್ನ ಅನಿಷ್ಟ ಅಂತ ನೋಡಿದ್ರೆ, ಮತ್ತೊಂದು ವರ್ಗ ಅದನ್ನ ಧರಿಸದೇ ಇದ್ರೆ ಅಪವಿತ್ರ ಅಂತ ಶಿಕ್ಷಿಸುತ್ತೆ. ಇದರಲ್ಲಿ ಮಹಿಳೆಯರ ಸ್ವಾತಂತ್ರ್ಯ ಎಲ್ಲಿದೆ ಹಾಗಾದ್ರೆ? ಭಾರತದ ಸಂವಿಧಾನ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನ ಖಾತರಿಪಡಿಸುತ್ತೆ. ಆದ್ರೆ ನಿಜ ಜೀವನದಲ್ಲಿ ಇದು ಕಾಗದದ ಮೇಲೆ ಮಾತ್ರ ಉಳ್ಕೊಂಡ್ಬಿಟ್ಟಿದೆ. ಮಹಿಳೆಯರು ತಮ್ಮ ಉಡುಪನ್ನ ಆಯ್ಕೆ ಮಾಡೋ ಹಕ್ಕು ಅವರ ಮೂಲಭೂತ ಹಕ್ಕು. ಇದು ಧರ್ಮದ ಹೆಸರಲ್ಲಿ ಕಸಿದುಕೊಳ್ಳೋದು ಅನ್ಯಾಯ ಅಲ್ವಾ? ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಕಳೆದ ವರ್ಷ ಇರಾನ್ನಲ್ಲಿ ಕಡ್ಡಾಯವಾಗಿ ಹಿಜಾಬ್ ಧರಿಸಬೇಕು ಅನ್ನೋ ನಿಯಮದ ವಿರುದ್ಧ ಬೇಸತ್ತು ಯುವತಿಯೊಬ್ಬಳು ಇರಾನ್ನ ಟೆಹರಾನ್ನಲ್ಲಿ ಇಸ್ಲಾಮಿಕ್ ಆಜಾದ್ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೇವಲ ಒಳ ಉಡುಪುಗಳನ್ನು ಧರಿಸಿಕೊಂಡು ಸುತ್ತಾಡೋ ಮೂಲಕ ವಿಭಿನ್ನವಾಗಿ ಪ್ರತಿಭಟಿಸಿದಂತ ಘಟನೆಯ ವಿಡಿಯೋ ವೈರಲ್ ಆಗಿತ್ತು. ಇರಾನ್ನಲ್ಲಿ ಮುಸ್ಲಿಂ ಸಮುದಾಯದ ಮೂಲಭೂತವಾದಿಗಳು ಆಚರಣೆಯಲ್ಲಿಟ್ಟಿರುವಂತಹ ಕಟ್ಟುನಿಟ್ಟಾದ ವಸ್ತ್ರ ಸಂಹಿತೆ ಹಾಗೂ ನೈತಿಕ ಪೊಲೀಸ್ಗಿರಿ ವಿರುದ್ಧ ಪ್ರತಿಭಟಿಸಬೇಕು ಅಂತಾನೆ ಯುವತಿ ಒಳ ಉಡುಪಿನಲ್ಲಿ ಸಾರ್ವಜನಿಕವಾಗಿ ತಿರುಗಾಡಿದ್ಲು. ಬಹುಶಃ ಮಹಿಳೆಗೆ ಅಥವಾ ಮಹಿಳೆಯರಿಗೆ ಉಡುಪು ನಿಮ್ಮ ಆಯ್ಕೆ ಅಂತ ಅಂದಿದ್ರೆ ಇಂಥ ಘಟನೆಗಳೇ ನಡೀತಾ ಇರಲಿಲ್ಲ ಅನ್ಸುತ್ತೆ. ಇನ್ನು 2021ರಲ್ಲಿ ಪಾಕಿಸ್ತಾನವನ್ನ ತಾಲಿಬಾನ್ ವಶಪಡಿಸಿಕೊಂಡಾಗ ಅವರು ಶರಿಯಾ ಅಂದ್ರೆ ಧಾರ್ಮಿಕ ಜೀವನ ಸಂಹಿತೆ ಕಾನೂನನ್ನ ದೇಶದ ಸರ್ವೋಚ್ಚ ಕಾನೂನಾಗಿ ಅಫ್ಘಾನ್ ಮೇಲೆ ಹೇರ್ತಾರೆ. ತಾಲಿಬಾನ್ ಸರ್ಕಾರ ಶರಿಯಾ ಕಾನೂನಿನ ಕಠಿಣ ಕ್ರಮಗಳನ್ನ ಜಾರಿಗೊಳಿಸಿದೆ. ಇದು ಉಡುಗೆ ತೊಡುಗೆ, ಆಹಾರ, ಮದುವೆ ಹಾಗೂ ಮಹಿಳೆಯರಿಗೆ ಇತರ ವಿಷಯಗಳಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಮತ್ತು ನಿಯಮಗಳನ್ನ ವಿಧಿಸುತ್ತೆ ಮತ್ತು ನಿಯಂತ್ರಿಸುತ್ತೆ. ದೆಹಲಿಯಲ್ಲಿ ತಾಲಿಬಾನ್ ಸಚಿವ ಮುತ್ತಕಿ ಅವರು ನಡೆಸಿದಂತ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಪತ್ರಕರ್ತೆಯರಿಗೆ ನಿರ್ಬಂಧ ಹೇರಲಾಗಿತ್ತು. ಮೋದಿ ಸರ್ಕಾರ ಸಾಂವಿಧಾನಿಕವಾಗಿ ಚುನಾಯಿತ ಪ್ರಜಾಪ್ರಭುತ್ವ ದೇಶದಲ್ಲಿ ಮಹಿಳಾ ಪತ್ರಕರ್ತರ ಮೇಲಿನ ಈ ನಿರ್ಬಂಧವನ್ನ ವಿರೋಧಿಸಲೂ ಇಲ್ಲ. ಮಹಿಳೆಯರು ಎಲ್ಲಾ ದುಷ್ಟತನಕ್ಕೆ ಮೂಲವಾಗಿದ್ದಾರೆ. ಸಮಾಜದ ಒಳಿತಿಗಾಗಿ ಅವರನ್ನು ನಿಯಂತ್ರಿಸಬೇಕು ಅನ್ನೋ ಧೋರಣೆ ತಾಲಿಬಾನ್ನದ್ದು. ಅದಕ್ಕಾಗಿನೇ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಸದ್ಗುಣ ಪ್ರಚಾರ ಮತ್ತು ದುರ್ಗುಣ ತಡೆಗಟ್ಟುವಿಕೆ ಸಚಿವಾಲಯವನ್ನ ರಚಿಸಿದೆ. ಸೊ ಅಫ್ಘಾನ್ನಲ್ಲಿ ಸರ್ಕಾರಿ ಮತ್ತು NGO ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಮಹಿಳೆಯರು ಉದ್ಯೋಗ ಪಡೆಯೋದನ್ನ ನಿಷೇಧಿಸಿದೆ. 13 ವರ್ಷದ ವಯಸ್ಸು ದಾಟಿದಂತ ಹೆಣ್ಮಕ್ಳು ಮಸೀದಿಗಳು ಹಾಗೂ ಶಾಲೆಗಳಿಗೆ ಹೋಗದಂತೆ ನಿರ್ಬಂಧಿಸಲಾಗಿದೆ. ಮಾರುಕಟ್ಟೆಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಮದುವೆಗಳ ಖಾಸಗಿ ಆಚರಣೆಗಳಲ್ಲಿಯೂ ಸಹ ಮಹಿಳೆಯರ ನಡವಳಿಕೆಗಳ ಮೇಲೆ ನಿಗಾ ಇರಿಸಲಾಗುತ್ತೆ. ಮನೆಯಿಂದ ಹೊರಬರುವಂತ ಮಹಿಳೆಯರು ತಮ್ಮ ಕಣ್ಣುಗಳನ್ನ ಹೊರತುಪಡಿಸಿ ದೇಹದ ಉಳಿದೆಲ್ಲ ಭಾಗಗಳನ್ನ ಮುಚ್ಚುವಂತೆ ಪೂರ್ಣ ಬುರ್ಕಾವನ್ನ ಧರಿಸಲೇಬೇಕು. ಅಷ್ಟೇ ಅಲ್ಲ, ಮಹಿಳೆಯರು ತಾವೊಬ್ಬರೇ ಆಸ್ಪತ್ರೆಗಳಿಗೂ ಸಹ ಹೋಗುವಂತಿಲ್ಲ ಅನ್ನೋ ನಿಯಮವನ್ನು ಸಹ ಹೇರಲಾಗಿದೆ. ಈ ನೀತಿ ನಿಯಮಗಳನ್ನ ಪಾಲಿಸದೇ ಇದ್ರೆ ಶಿಕ್ಷೆ, ಸಾರ್ವಜನಿಕವಾಗಿ ಥಳಿತ, ದಂಡ ಹಾಗೂ ಜೈಲು ಶಿಕ್ಷೆಗೆ ಗುರಿ ಮಾಡಲಾಗತ್ತೆ. ಮಹಿಳೆಯರು ನಿಯಮಗಳನ್ನ ಪಾಲಿಸೋದು ಖಚಿತಪಡಿಸ್ಕೊಳ್ಳೋಕೆ ಪುರುಷರು ವಿಫಲ ಆದ್ರು ಅಂತಂದ್ರೆ ಅವರು ತಮ್ಮ ಉದ್ಯೋಗವನ್ನ ಕಳೆದುಕೊಳ್ಬೇಕಾಗತ್ತೆ. ಈ ನಿಯಮಗಳು ಭಾರತಕ್ಕೂ ಪರಿಚಿತ ಅಲ್ವಾ? 2020ರಲ್ಲಿ ಉತ್ತರ ಪ್ರದೇಶದಲ್ಲಿ ಕಾನೂನು ಬಾಹಿರ ಧಾರ್ಮಿಕ ಮತಾಂತರ ನಿಷೇಧ ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಿ ಅಲ್ಲಿನ ಜನರ ಮೇಲೆ ಹೇರಲಾಯಿತು. ಬಳಿಕ ಬಿಜೆಪಿ ಆಡಳಿತದ ಇತರ 7 ರಾಜ್ಯಗಳು ಈ ಕಾನೂನನ್ನ ಜಾರಿಗೆ ತಂದವು. ಈ ಸುಗ್ರೀವಾಜ್ಞೆ ಕಾನೂನುಗಳು ಕೇಂದ್ರದ ಮೋದಿ ಸರ್ಕಾರದ ಅಣತಿಯಲ್ಲಿಯೇ ಜಾರಿಗೊಂಡಿತ್ತು. ಬೇಲಿಯೇ ಎದ್ದು ಹೊಲಮೇಯುವಂತೆ ಸರ್ಕಾರವೇ ಮಹಿಳಾ ವಿರೋಧಿ ನೀತಿಗಳಿಗೆ ಪುಷ್ಟಿ ಕೊಟ್ರೆ ಮಹಿಳೆಯರು ಉಸಿರಾಡೋದಾದ್ರೂ ಹೇಗೆ? ಉತ್ತರ ಪ್ರದೇಶದಲ್ಲಿ ನಡೆದ ದೌರ್ಜನ್ಯಕ್ಕೆ ಕಡಿವಾಣ ಹಾಕೋಕೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ನ ಬಲಪಡಿಸಿ ಮಹಿಳೆಯರ ಮೇಲಿನ ಉಡುಪು ಸಂಬಂಧಿತ ಹಿಂಸೆಯನ್ನ ಶಿಕ್ಷೆಗೆ ಒಳಪಡಿಸಬೇಕು. ಶಿಕ್ಷಣ ಸಂಸ್ಥೆಗಳಲ್ಲಿ ಯೂನಿಫಾರ್ಮ್ ನಿಯಮಗಳು ಧಾರ್ಮಿಕ ಸ್ವಾತಂತ್ರ್ಯವನ್ನು ಉಲ್ಲಂಘಿಸದಂತೆ ನೋಡ್ಕೊಳ್ಬೇಕು. ಧರ್ಮಗುರುಗಳು, ನಾಯಕರು ಮತ್ತು ಕುಟುಂಬಗಳು ಮಹಿಳೆಯರ ಆಯ್ಕೆಯನ್ನು ಗೌರವಿಸುವಂತೆ ಕಲಿಸಬೇಕು. 3ನೇದು, ಮಹಿಳೆಯರು ಸ್ವತಃ ಧ್ವನಿ ಎತ್ತಬೇಕು. ಇನ್ನು ಅಂತಿಮವಾಗಿ ಶಾಮ್ಲಿಯಾದ ತಾಹಿರಾ, ಶರೀನ್ ಮತ್ತು ಆಫ್ರಿನ್ ಅವರಂತಹ ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಅವರ ಕಥೆ ಒಂದು ಎಚ್ಚರಿಕೆ ಆಗಬೇಕು. ಮಹಿಳೆಯ ಜೀವನ ಅವಳ ಆಯ್ಕೆಯ ಮೇಲೆ ನಿಂತಿದೆ ಅನ್ನೋದನ್ನ ಪ್ರೂವ್ ಮಾಡಿಸ್ಬೇಕು. ಬುರ್ಕಾ ಧರಿಸೋದು ಅಥವಾ ಹಿಜಾಬ್ ಹಾಕದೇ ಇರೋದು ಅವರ ವೈಯಕ್ತಿಕ ನಿರ್ಧಾರವೇ ಹೊರತು ಬೇರೆಯವರದ್ದು ಅಲ್ವೇ ಅಲ್ಲ. ನಾವೆಲ್ಲರೂ ಸಹ ಈ ಸ್ವಾತಂತ್ರ್ಯವನ್ನು ರಕ್ಷಿಸೋಕೆ ಮುಂದಾಗಬೇಕಾಗಿದೆ. ಆಗ ಮಾತ್ರ ನಿಜವಾದ ಪ್ರಗತಿ ಮತ್ತು ಸಮಾನತೆ ಸಾಧ್ಯ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.